ನಾನಿವತ್ತು ಮನೇಲೆ ಬಿಸಿಬೇಳೆಬಾತ್ ಪೌಡ್ರು ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಮನೇಲೆ ಬಿಸಿಬೇಳೆಬಾತ್ ಪೌಡ್ರು ಮಾಡಿ ನಾವು ಬಿಸಿಬೇಳೆಬಾತ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಬಿಸಿಬೇಳೆಬಾತ್ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನೋಡಿ, ನಾನು ಮೊದಲನೇದಾಗಿ ಬಾಳೆ ಮಗ್ಗು ಸ್ವಲ್ಪ ಒಂದು 10 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಎಲ್ಲವನ್ನು 10 ಗ್ರಾಮ್ ಅಳತೆಯಲ್ಲಿ ತಗೊಂಡಿದ್ದೀನಿ ನಾನು. ಅದೇ ರೀತಿ ಕಾಳುಮೆಣಸು, ಮತ್ತು ಅದೇ ರೀತಿ ಲವಂಗ, ಮತ್ತು ಅದೇ ರೀತಿ ನೋಡಿ ಕಡಲೆಬೇಳೆ, ಮತ್ತು ಅದೇ ರೀತಿ ಉದ್ದಿನಬೇಳೆ, ಮತ್ತು ನೋಡಿ ಗಸಗಸೆ, ಮತ್ತು ಜೀರಿಗೆ, ಮತ್ತು ಚಕ್ಕೆ, ಮತ್ತು ಒಣ ಕೊಬ್ಬರಿ, ಮತ್ತು ಬ್ಯಾಡಗಿ ಮೆಣಸಿಕಾಯಿ, ಮತ್ತು ಗುಂಟೂರು ಮೆಣಸಿಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ಯೂಸ್ ಮಾಡಿ. ಮತ್ತು ಅದೇ ರೀತಿ ಸಾಂಬಾರ, ಮತ್ತು ಇಂಗು. ಅದೇ ರೀತಿ ನಾನು ಇಷ್ಟು ಅಳತೆಗೆ ಒಂದು 3 ಕಪ್ಪೆ ಏಲಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವೆಲ್ಲವನ್ನು ಈಗ ನಾವು ಡ್ರೈ ರೋಸ್ಟ್ ಮಾಡಿ, ಎಣ್ಣೆಯನ್ನು ಹಾಕಬಾರ್ದು, ಹಾಗೆಯೇ ಈಗೆಲ್ಲನೂ ಚೆನ್ನಾಗಿ ಹುರಿಯೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಮೊದಲನೇದಾಗಿ ಒಂದು ಪಾತ್ರೆ ಇಟ್ಟಿದ್ದು ನಾನು. ನಿಮ್ಮ ಮನೇಲಿ ಯಾವ ಪಾತ್ರೆ ಇರುತ್ತೆ ಅದರಲ್ಲಿ ಹುರಿಲಿಕ್ಕೆ ಅನುಕೂಲ ಆಗುತ್ತೆ ಅದರಲ್ಲಿ ಮಾಡಿ. ನಾನು ಈ ಥರ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಇಟ್ಟು ಹುರಿತಾ ಇದ್ದೀನಿ. ಮೊದಲನೇದಾಗಿ ನೋಡಿ ಕಡಲೆಬೇಳೆ ಹೀಗೆ ಬಿಸಿಯಾಗಿದೆ. ಹೀಗೆ ಎಲ್ಲವನ್ನು ನೋಡಿ ಹೀಗೆ ಎಣ್ಣೆಯನ್ನು ಹಾಕಬಾರ್ದು. ಹೀಗೆ ಸಾಂಬಾರು ಪೌಡ್ರಿಗೆಲ್ಲ ಹುರಿತೀವಲ್ಲ, ಈ ಹದದಲ್ಲೇ ನಾವು ಸ್ವಲ್ಪ ಲೈಟಾಗಿ ಕೆಂಪಾಗೋ ಥರ ಕಲರ್ ಚೇಂಜ್ ಆಗೋಕ್ಕೆ ಹುರಿತಾ ಇರಬೇಕು. ಮತ್ತು ಇದು ಪಾತ್ರೆ ಬಿಸಿ ದಪ್ಪ ಇರೋದ್ರಿಂದ ಬೇಗ ಸೀದಂಗಾಗುತ್ತೆ, ಹಾಗಾಗಿ ಕೈ ಆಡಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸ್ವಲ್ಪ ನೋಡಿ ಹೀಗೆ ಕೆಂಪಾಗ್ತಾ ಇದ್ದಾವೆ. ಈ ರೀತಿಯಾಗಿ ನೀವು ಎಲ್ಲವನ್ನು ತೆಗಿತಾ ಬರಬೇಕು. ಹೀಗೆ ಈಗ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆನೂ ಸಹ ಇದೇ ರೀತಿ ಸ್ವಲ್ಪ ಕೆಂಪು ಬರುವಾಗ ನಾವು ತೆಗಿಯೋಣ. ನೋಡಿ, ಇವನ್ನು ಹೀಗೆ ಉದ್ದಿನಬೇಳೆನೂ ನೋಡಿ ಈ ರೀತಿಯಾಗಿ ತೆಗಿಬೇಕು. ಸ್ವಲ್ಪ ಕೆಂಪು ಬರಬೇಕು ಕಲರು, ಅಷ್ಟು ತೆಗೆದು ತುಂಬ ಇದು ಮಾಡಬಾರ್ದು. ಜೀರಿಗೆನೂ ಸಹ ಹಾಕ್ತಾ ಇದ್ದೀನಿ. ನೋಡಿ, ಇವು ಸಹ ಸ್ವಲ್ಪ ಬಿಸಿಯಾಗಿದ್ದಾವೆ. ಈಗ ಇವನ್ನ ತೆಗಿಯೋಣ. ನೋಡಿ, ಹಾಗೆ ಸಾಂಬಾರನ್ನು ಸಹ ಬಿಸಿ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಮನೇಲಿರೋಂಥವ್ರು ಜಾಸ್ತಿ ಇದೇ ಅಳತೆಯಲ್ಲಿ 1-2 ಡಬ್ಬಲ್ ಮಾಡ್ತಾ ಬನ್ನಿ. ನಾನು ಎಲ್ಲನೂ ಒಂದು 10 ಗ್ರಾಮ್ ಅಳತೆ ಮತ್ತು ಅದೇ ಈ ಬೌಲ್ ಅಳತೆಯಲ್ಲಿ ತೋರಿಸಿದ್ದೀನಿ. ಈ ರೀತಿ ಮನೇಲೇ ಮಾಡಿ ಇಟ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಬಿಸಿಬೇಳೆಬಾತ್ ಪೌಡ್ರಿಗೆ ನಾವು ರೆಡಿ ಎಲ್ಲ ತರ್ತೀವಲ್ಲ, ಈಗ ಅವೆಲ್ಲದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ಈಗ ನಮ್ಮಲ್ಲೆಲ್ಲ ಈಗ ಇನ್ನು ಮಳೆಗಾಲ ಶುರುವಾಗುತ್ತೆ, ಆ ಕಾಳುಗಳೇನು ಒಣಗ್ಸೋಕ್ಕಾಗಲ್ಲ. ಹಾಗಾಗಿ ನಮ್ಮ ಮಡಿಕೇರಿ ಭಾಗದಲ್ಲೆಲ್ಲ ಇವಾಗ ಅದಕ್ಕೆ ನಾನು ಈ ಥರ ಮೊದಲು ಸಾಂಬಾರು ಪೌಡ್ರು, ಈ ಥರ ಬಿಸಿಬೇಳೆಬಾತ್ ಪೌಡ್ರು, ಈ ರೀತಿ ಪೌಡ್ರುಗಳು ಮಾಡೋದನ್ನ ಫಸ್ಟ್ ತೋರಿಸ್ತಾ ಇದ್ದೀನಿ. ನೋಡಿ, ಸಾಂಬಾರನ್ನು ಚಟಪಟ ಅಂತ ಇದ್ದಾವೆ. ಹೀಗೆ ತೆಗಿಯೋಣ. ಇವನು ಸಹ ಚಕ್ಕೆನೂ ಸಹ ಬಿಸಿ ಮಾಡೋಣ. ಹೀಗೆ ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಹೀಗೆ ಕಟ್ ಮಾಡಿಬಿಟ್ಟು ಹಾಕಿ, ಆಗ ಪುಡಿ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ. ದೊಡ್ಡ ದೊಡ್ಡ ಚಕ್ಕೆ ಇದ್ದರೆ ಎಲ್ಲವನ್ನು ಒಂದೊಂದು ಸೆಕೆಂಡು ಹಾಗೆ ಬಿಸಿ ಮಾಡಿದರೆ ಸಾಕು. ಇದಕ್ಕೆ ಕಾಳುಮೆಣಸು ಸಹ ಹಾಕ್ತಾ ಇದ್ದೀನಿ, ಹಾಗೆ ಬಿಸಿ ಮಾಡ್ತಾ ಇದ್ದೀನಿ. ಇವೆಲ್ಲ ಏನು ತುಂಬ ಬಿಸಿ ಆಗೋದು ಬೇಡ, ಒಣಗಿರೋದ್ರಿಂದ ಲೈಟಾಗಿ ಬಿಸಿ ಮಾಡಿದರೆ ಸಾಕು. ನೋಡಿ, ಅದೇ ರೀತಿ ಚಕ್ಕೆ ಮತ್ತು ಕಾಳುಮೆಣಸು ಎರಡನ್ನೂ ಸಹ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ. ಮೆಣಸಿನಕಾಯಿನೂ ಸಹ ಹಾಕ್ತಾ ಇದ್ದೀನಿ. ನೋಡಿ, ಬ್ಯಾಡಗಿ ಹಾಕ್ತಾ ಇದ್ದೀನಿ ನಾನು. ಬ್ಯಾಡಗಿ ಹಾಕೋದ್ರಿಂದ ಬರೀ ಕಲರ್ ಚೆನ್ನಾಗಿರುತ್ತೆ ಅಷ್ಟೇ. ಖಾರಕ್ಕೆ ನೀವು ಗುಂಟೂರು ಮೆಣಸಿನಕಾಯಿನೂ ಸಹ ಯೂಸ್ ಮಾಡಿ. ಸ್ವಲ್ಪ ಎಲ್ಲವನ್ನು ಬಿಸಿ ಮಾಡಿಬಿಟ್ಟು ನೀವು ಚೆನ್ನಾಗಿ ಬಿಸಿಲಲ್ಲಿ ಒಂದು 2 ಗಂಟೆಗಳ ಕಾಲ ಚೆನ್ನಾಗಿ ಒಣಗಿಸಿ ಫ್ರೆಂಡ್ಸ್. ಇಲ್ಲಾಂದರೆ ಚೆನ್ನಾಗಿ ಪುಡಿ ಚೆನ್ನಾಗಿ ನೈಸ್ ಆಗಲ್ಲ. ಮೆಣಸಿನಕಾಯಿ ಆಯಿತು. ಈಗ ಅದೇ ರೀತಿ ಒಣ ಕೊಬ್ಬರಿನೂ ಸಹ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಸ್ವಲ್ಪ ಬಿಸಿ ಮಾಡೋಣ. ನೋಡಿ, ಈಗ ಕೊಬ್ಬರಿನೂ ಸಹ ಇದೇ ಥರ ಸ್ವಲ್ಪ ಕೆಂಪಾಗಿದೆ. ಇದನ್ನು ಸಹ ಹೀಗೆ ತೆಗಿಯೋಣ. ಗಸಗಸೆನೂ ಸಹ ಸ್ವಲ್ಪ ಹಾಗೆ ಲೈಟ್ ಸಣ್ಣ ಸಿಮ್ಮಲ್ಲಿ ನಾನು ಬಿಸಿ ಮಾಡ್ತೀನಿ. ಗಸಗಸೆನೂ ಸಹ ಸ್ವಲ್ಪ ಬಿಸಿ ಆಯಿತು. ಅದನ್ನು ಸಹ ಬಿಸಿ ಮಾಡ್ತಾ ಇದ್ದೀನಿ. ಮತ್ತು ಅದೇ ರೀತಿ ಕಪ್ಪು
ಕಪ್ಪು ಏಲಕ್ಕಿನ ಸ್ವಲ್ಪ ಒಂದು 3 ಹಾಕ್ತಾ ಇದ್ದೀನಿ. ಇದು ಸಹ ಸ್ವಲ್ಪ ಬಿಸಿ ಆಗಲಿ. ಅದೇ ರೀತಿ ನಾನು ಒಂದು 10 ಗ್ರಾಮ್ ಅಷ್ಟು ಬಾಳೆ ಮೊಗ್ಗು ಸಹ ಹಾಕ್ತಾ ಇದ್ದೀನಿ. ಇದ್ರ ಜೊತೆಲೆ ಎಲ್ಲ ಬಿಸಿ ಆಗಲಿ. ಅದೇ ರೀತಿ ಲವಂಗ ಮತ್ತು ಬಾಳೆ ಮೊಗ್ಗು, 1 ಕಪ್ ಏಲಕ್ಕಿ ಎಲ್ಲವೂ ಸಹ ಬಿಸಿ ಆಯಿತು. ಇವನು ಸಹ ತೆಗಿಯೋಣ. ಒಂದು ಚುಟುಕಿ ಉಪ್ಪು ಹಾಕಬೇಕು. ನಾವು ಪುಡಿ ಮಾಡಿ ಪೌಡ್ರ್ ಮಾಡಿ ಇಡೋದ್ರಿಂದ ಉಪ್ಪು ಹಾಕಿ ಯಾವಾಗಲೂ ಇಟ್ಟರೆ ಏನು ಹುಳ ಆಗಲ್ಲ ಮತ್ತು ಏನಾಗಲ್ಲ. ಹಾಗಾಗಿ ನಾನು ಯಾವುದೇ ಮಸಾಲೆ ಪೌಡ್ರಿಗೂ ಸ್ವಲ್ಪ ಉಪ್ಪನ್ನ, ಕಲ್ಲುಪ್ಪನ್ನ ಈ ಥರ ಬಿಸಿ ಮಾಡಿಬಿಟ್ಟು ಹಾಕ್ತೀನಿ. ಅದೇ ರೀತಿ ಕರ್ಬೇವಿನ ಸೊಪ್ಪು ನೋಡಿ, ಕರ್ಬೇವಿನ ಸೊಪ್ಪನ್ನ ಹಸಿದನ್ನ ನಾವು ಡ್ರೈ ರೋಸ್ಟ್ ಮಾಡಬೇಕು. ನಾನು ಇದನ್ನು ಡ್ರೈ ರೋಸ್ಟ್ ಮಾಡಲಿಕ್ಕೆ ನೋಡಿ ಇದರಲ್ಲೇ ಬಾಣಲೆಲೆ ಬಿಸಿ ಇದೆ, ಇದರಲ್ಲೇ ನಾನು ಹೀಗೆ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಈ ಸಿಮ್ಮಲ್ಲಿ ನಾವು ಬಿಸಿಯಾಗಿ ಚೆನ್ನಾಗಿ ಗರಿ ಗರಿ ಆಗುತ್ತೆ. ಹಾಗೆ ಮೆಣಸಿನ್ಕಾಯಿ ಎಲ್ಲ ಒಣಗಿಲ್ಲ ಅಂದರೆ ಈ ರೀತಿಯಾಗಿ ನೀವು ಸಹ ಈ ಥರ ಹೀಗೆ ಬಾಣಲೆಗೆಲ್ಲ ಹಾಕಿಟ್ಬಿಟ್ಟು ಒಂದು 1/4 ಗಂಟೆಗೆಲ್ಲ ಕಳೆಬಿಡಿ. ಆಗ ಚೆನ್ನಾಗಿ ರೋಸ್ಟ್ ಆಗಿರ್ತವೆ. ಮತ್ತು ಇವೆಲ್ಲವನ್ನು ನಾವು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡೋಣ. ಮತ್ತು ಈಗ ಅದೇ ರೀತಿ ಇಂಗು ಸಹ ನಾನು ಇದಕ್ಕೆ ಹಿಂಗೆ ಹುರಿಯೋದೇನು ಬೇಡ, ನಾನು ಇದು ಪೌಡ್ರು, ಹಾಗಾಗಿ ಅದಕ್ಕೇ ಹಾಗೆ ಹಾಕ್ತಾ ಇದ್ದೀನಿ. ಆಪ್ಷನಲ್ಲು, ನಿಮಗೆ ಇಷ್ಟ ಇರೋರು ಹಿಂಗೆ ಯೂಸ್ ಮಾಡಿ, ಇಲ್ಲ ಅಂದವರು ಬೇಡ. ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಹುರಿದಿಟ್ಟಿದ್ನಲ್ಲ ನೋಡಿ, ಎಲ್ಲವ ತಣ್ಣಗಾಗಿದ್ದಾವೆ. ಇವೆಲ್ಲ ಈಗ ತಣ್ಣಗಾದ್ಮೇಲೆ ನೋಡಿ ನಾವೀಗ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಎಲ್ಲವನ್ನು ಪುಡಿ ಮಾಡೋಣ. ನೋಡಿ ನಾನು ಎಲ್ಲವನ್ನು ಜೊತೆಯಲ್ಲೇ ಹಾಕಿಟ್ಟಿದ್ದೀನಿ. ಮೆಣಸಿನಕಾಯಿನೂ ಸಹ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ನೋಡಿ ಈಗ ಇವೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಪುಡಿ ಮಾಡಿಬಿಡೋಣ, ಚೆನ್ನಾಗಿ ನೈಸಾಗಿ. ನೋಡಿ ಫ್ರೆಂಡ್ಸ್, ರುಚಿಯಾದಂತಹ ಬಿಸಿಬೇಳೆಬಾತ್ ಪೌಡ್ರು ರೆಡಿ ಆಯಿತು. ಈ ರೀತಿ ನೀವು ಸಹ ಮನೇಲೇ ಬಿಸಿಬೇಳೆಬಾತ್ ಪೌಡ್ರ್ ಮಾಡಿ ಬಿಸಿಬೇಳೆಬಾತ್ ಮಾಡಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೇನಾದ್ರು ನೀವು ಖಾರಕ್ಕೆ ಸಾಕಾಗಲ್ಲ ಅನ್ನೋರು ನೀವು ಸ್ವಲ್ಪ ಕೆಂಪು ಮೆಣಸಿನಕಾಯಿ ಪುಡಿನ ಆ್ಯಡ್ ಮಾಡಿ ಬಿಸಿಬೇಳೆಬಾತ್ ಮಾಡುವಾಗ. ಮತ್ತು ನೋಡಿ, ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ. ಅದೇ ರೀತಿ ನನ್ನ ರೆಸಿಪಿನ ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.